ಇನ್ನು ಅನಾಮಿಕ ವ್ಯಕ್ತಿ ಅಂತ ಹೇಳಿ ಗುರುತಿಸ್ಕೊಂಡಿರುವಂತಹ ಭೀಮ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಈಗ ಅಚ್ಚರಿ ಬೆಳವಣಿಗೆ ಅಂತಲೇ ಹೇಳ್ಬೋದು. ಅಂದರೆ ನಾನು ಕೂಡ ಮಂಪರು ಪರೀಕ್ಷೆಗೆ ನನ್ನ ಒಳಪಡಿಸ್ಬೋದು ಅನ್ನುವಂಥದ್ದನ್ನು ಕೂಡ ಹೇಳಿರುವಂಥದ್ದು. ಇದು ಯಾವ ರೀತಿಯಾಗಿ ಪ್ರಕರಣದ ದಿಕ್ಕು ಬದಲಾಗುತ್ತೋ ಅಥವಾ ಯಾಕೆ ಈ ಸ್ಟೇಟ್ಮೆಂಟ್ ಕೊಟ್ಟರು ಅನ್ನುವಂಥದ್ದು? ಈಗ ತುಂಬ ಪ್ರೆಷರ್ ಮಾಡ್ತಾ ಇದ್ದಾರೆ. ಈಗ ಸಾಬರಿದ್ದಾರೆ ಏನೋ ಭೀಮನಿಂದೆ ಅಂತ ಶೋಕ ಕೊಡ್ತಾನೆ. ಆಮೇಲೆ BC ಪಾಟೀಲು ಒಬ್ಬ ಫಾರ್ಮರ್ ಪೊಲೀಸ್ ಅಧಿಕಾರಿ, MLA, ಮಿನಿಸ್ಟರು, ಬಾಂಬೆ ಬ್ಲೂ ಬಾಯಿ ಆಗಿ ಈ ವ್ಯಕ್ತಿ ಮಾನಸಿಕ ಸ್ವಸ್ಥ ಅಂತಾನೆ. ಸರ್, ಆತನ ಮೇಲೆ ಎಷ್ಟು ಒತ್ತಡ ಇದೆ, ಆತನ ಮೇಲೆ ಎಲ್ಲ ರೀತಿಯ ಒತ್ತಡ ಆಗ್ತಾ ಇದ್ದಾರೆ. ಆಮೇಲೆ ಇದ್ರ ಹಿಂದ್ಗಡೆ ಇವರು ಕೇರಳ ಸರ್ಕಾರ ಇದೆ ಅಂತೆ. ಸರ್, ಬ್ರೈನ್ ಮ್ಯಾಪಿಂಗ್ ಮಾಡಿ ಅಂತಂದರೆ ತನ್ನನ್ನು ತಾನು ಈ ಒಂದು ಕಾನೂನು ವ್ಯವಸ್ಥೆಗೆ ನಾನು ನಿರ್ಭೀತಿಯಿಂದ ಅವನು ಅರ್ಪಿಸ್ಕೊಳ್ತಾ ಇದ್ದಾನೆ. ಐ ಥಿಂಕ್ ದಟ್ಸ್ ಎ ರಿಯಲಿ ಫ್ಯಾಂಟಾಸ್ಟಿಕ್ ಸ್ಟೇಟ್ಮೆಂಟ್. ಆ ರೀತಿ ಸ್ಟೇಟ್ಮೆಂಟ್ ಕೊಟ್ಟರೆ ನನಗೆ ಗೊತ್ತಿಲ್ಲ. ಕೊಟ್ಟಿದೆ ಅಂತಂದರೆ ನಿಜವಾಗ್ಲೂ ಈ ಒಂದು SIT ತನಿಖೆಯನ್ನು ಭದ್ರಪಡಿಸಲಿಕ್ಕೆ ಆತ ಕೊಟ್ಟಿದ್ದಾನೆ ಸರ್. ಒಳ್ಳೆಯ ಒಂದು ಬೆಳವಣಿಗೆ ಸರ್. ನನಗೆ ಗೊತ್ತಿಲ್ಲ, ಇದು ಕೊಟ್ಟಿದ್ದಾರೆ ಅಂತಂದರೆ ನಿಜವಾಗ್ಲೂ ಒಳ್ಳೆಯ ಬೆಳವಣಿಗೆ ಅಂತ ನನಗೆ ಅನ್ನಿಸ್ತಾ ಇದೆ. ಓಕೆ, 13 ಸ್ಪಾಟ್ ಪೈಕಿ ಈಗ 10 ಸ್ಪಾಟ್ ಇದು ಮುಗಿದಾಗಿದೆ ಕಾರ್ಯಾಚರಣೆ. ಇನ್ನು 3 ಸ್ಪಾಟ್ ಬಾಕಿ ಇರುವಂಥದ್ದು. ಬಹಳ ಮುಖ್ಯವಾಗಿ ಎಲ್ಲರ ಚಿತ್ತ ಧರ್ಮಸ್ಥಳದ ಪ್ರಕರಣದ ಮೇಲಿರುವಂಥದ್ದು. ಇನ್ನು 3 ಸ್ಪಾಟು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ SIT ಒಂದು ತನಿಖೆಗೆ ಅನ್ನುವಂಥದ್ದು? ಸರ್, ಡೆಫಿನೆಟ್ಲಿ ಸರ್. ಈಗ ಈ 13 ಸ್ಪಾಟಲ್ಲಿ ಈಗ ಸರ್ ಆಲ್ರೆಡಿ ನಮಗೆ 6ನೇ ಸ್ಪಾಟಲ್ಲಿ 25 ಪಳೆಯುಳಿಕೆಗಳು ಸಿಕ್ಕಿದೆ. ಒಂದು ಪಾರ್ಟ್ಲಿ ಸ್ಕಲ್ ಕೂಡ ಸಿಕ್ಕಿದೆ. ಸರ್, ದಟ್ಸ್ ಮೋರ್ ಬಿಗ್ಗೆಸ್ಟ್ ಎವಿಡೆನ್ಸು. ನೀವು ಕೇಳ್ಬೋದು, ಏನು ಸರ್ ಏನು ಕಾಡಲ್ಲಿ ಊದ್ಬಿಟ್ರೆ ಏನು ಬಿಗ್ಗೆಸ್ಟ್ ಎವಿಡೆನ್ಸು? ಸರ್, ಕಾರಲ್ಲಿ ಊಣಂಗಿಲ್ಲ. ಫಸ್ಟ್ ಆಫ್ ಆಲ್ ಫಾರೆಸ್ಟ್ ಈಸ್ ನಾಟ್ ಎ ಪ್ಲೇಸ್ ಟು ಡಂಪ್ ದ ಬಾಡಿ. ಅದು ಔಟ್ ಆಫ್ ಬೌಂಡು. ಅಲ್ಲಿ ಹೆಂಗೆ ಊತರು? ಸೊ ಅದು ಪ್ರಶ್ನೆ ಸರ್. ಈಗ ಸಿಕ್ಕಿರೋ ಅಂಥ 6ನೇ ಪಿಟ್ಟಲ್ಲಿ ಸಿಕ್ಕಿರೋದೇ ಬಹುದೊಡ್ಡ ಸಾಕ್ಷಿ. ಅದು ರುಜುವಾತಾಗತ್ತೆ. ಭೀಮನ್ನ ಸುಳ್ಳುಗಾರ, ಒಡವೆ ಕದೋನು, ಹೆಣಗಳ ಮೇಲೆ ಒಡವೆ ಕಡೋನು, ಹುಚ್ಚ, ಈ ರೀತಿ ಎಲ್ಲ ಬಿರುದುಗಳನ್ನ ಕೊಟ್ಟರು. ಅವನು ಕೊಟ್ಟಂಥ ಕಂಪ್ಲೇಂಟು, ಮಾಡಿದಂಥ FIR, ನ್ಯಾಯಾಧೀಶರ ಮುಂದೆ ಕೊಟ್ಟಂಥ ಸ್ವಾಯಿಚ್ಛ ಹೇಳಿಕೆ 3 ಮ್ಯಾಚ್ ಆಗ್ತಾ ಇದೆ. ಅವನೇ ಹೇಳಿದ್ದು ದಾಖಲೆಗಳನ್ನ ಒಂದು ಕಡೆ ಉಣ್ತಾ ಇದೆ, ಹೆಣಗಳನ್ನ ಒಂದು ಕಡೆ ಉಣ್ತಾ ಇದೆ. ಸರ್, ಈಗ 13ರಲ್ಲೂ ನಮಗೇನು ಸಿಗಬೇಕಂತ ಅವಶ್ಯಕತೆ ಇಲ್ಲ. ಸಿಕ್ಕಿರುವಂಥ 6 ಇದೆಯಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಪ್ರೈಮ ಫೇಶಿ ಎಸ್ಟಾಬ್ಲಿಷ್ ಮಾಡಿದೆ ಭೀಮಾ ಹೇಳ್ತಾರದು ಸತ್ಯ ಅಂತ. ಅವ್ನು ಕೊಟ್ಟಿರೋ ಅಂಥ ಸ್ವಾಯಿಚ್ಛ ಹೇಳಿಕೆ, ಕಂಪ್ಲೇಂಟು, FIR ಅಲ್ಲಿ ಸಿಕ್ಕಿರುವಂಥ 6ನೇ 25 ಪಳವಳಿಕೆ ಸಿಕ್ಕಿದೆ ಸರ್. 25 ಪೀಸಸ್ ಸಿಕ್ಕಿದೆ. ದಟ್ಸ್ ಅ ಗ್ರೇಟರ್ ಎವಿಡೆನ್ಸು ಈ ಒಂದು ಕೇಸ್ಗೆ. ಈಗ ಆಮೇಲೆ ID ಕಾರ್ಡ್ ಸಿಕ್ಕಿದೆ ಸರ್. ಈಗ SIT ಅವರು 13 ಹುಡ್ಕೋದು ಇರಲಿ, 13 ಸಿಗದೆ ಹೋಗಲಿ, ಅದು ಬೇರೆ ಪ್ರಶ್ನೆ. ಈಗ ನೆಕ್ಸ್ಟ್ ಇಮಿಡಿಯೇಟಾಗಿ ಮಾಡ್ಬೇಕಾರಂಥ ಕೆಲಸ ಅಂತಂದರೆ, ಭೀಮಾ ಸ್ವಾಯಿಚ್ಛ ಹೇಳಿಕೆನಲ್ಲಿ FIRನಲ್ಲಿ ಕೆಲವು ವ್ಯಕ್ತಿಗಳ ಹೆಸರನ್ನು ಮೆನ್ಷನ್ ಮಾಡಿದ್ದಾನೆ. ಮ್ಯಾನೇಜರ್ XYZ, ಅವ್ರ ಬಾಸು ನಮ್ಮ ಬಾಸು. ಆ ಬಾಸ್ಗೆ ಸಮನ್ಸ್ ಕೊಟ್ಟು, ನೋಟಿಸ್ ಕೊಟ್ಟು ಕರೆದು ಇಂಟ್ರಾಗೇಷನ್ ಮಾಡಬೇಕು. ಈ ಜವಾಬ್ದಾರಿ SIT ಮೇಲೆ ಇದೆ. ಇದನ್ನು SIT ಅವರು ಯಾಕೆ ತಳ್ತಾ ಇದ್ದಾರೆ? ದಿಕ್ತಪ್ಸೋಂಥ ಕೆಲಸ ಮಾಡ್ಬೋದು ಸರ್. ನಾವು ನೀವೇನೋ ಅಕಸ್ಮಾತ್ ಆ ಕಂಪ್ಲೇಂಟಲ್ಲಿ ಇದ್ದಿದ್ರೆ ಬಿಟ್ಟಿರೋರು ನಮ್ಮನ್ನು ಬಂದು ಎತ್ತಾಕೊಂಬಂದು ಎಲ್ಲ ಫುಲ್ ರಿಸರ್ವ್ ಎಲ್ಲ ಬಂದು ಎತ್ತಾಕೊಂಡು ಹೋಗಿ ಹ್ಯಾಂಡ್ ಕಫ್ ಎಲ್ಲ ಹಾಕಿ ಕುಣಿಸ್ಕೊಂಡ್ರವರು ಸರ್. ಭೀಮಾ, ನಾನು ಹೇಳಲ್ಲ ಯಾರ ಹೆಸರು ಅಂತ, ಭೀಮಾ ಕಂಪ್ಲೇಂಟಲ್ಲಿ ಮೆನ್ಷನ್ ಮಾಡಿದ್ದಾನೆ, ಯಾರು ಅಂತಲೂ ಮೆನ್ಷನ್ ಮಾಡಿದ್ದಾನೆ. ಅವ್ರಿಗೆ ನೋಟಿಸ್ ಕೊಡಬೇಕು, ಅವ್ರಿಗೆ ಇಂಟ್ರಾಗೇಷನ್ ಮಾಡಬೇಕು. ಎರಡನೇದಾಗಿ, ಕಳೆದ 20 ವರ್ಷದಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡಿದಂಥ ಎಂಟೈರ್ ಸ್ಟಾಫನ್ನು ಕಾನೂನ ಬಳಸ್ಕೊಂಡು ಸುಟ್ಟಾಕ್ದವ್ರನ್ನ, ಯಾಕಂದರೆ 15 ವರ್ಷ ಆದಮೇಲೆ ದಾಖಲೆಗಳನ್ನ ಸುಟ್ಟಾಕ್ಬೋದು ಅಂತಿದೆ. ಬಟ್ ಎಲ್ಲೂ ಕೂಡ ಆ ಒಂದು ಆದೇಶ ಡಿಸ್ಟ್ರಿಕ್ಟೀಕರಣ ಮಾಡಿದ್ರೆ ಸುಟ್ಟಾಕು ಅಂತ ಎಲ್ಲೂ ಹೇಳಿಲ್ಲ. ಸೊ ಅವರು ಕೂಡ ಆರೋಪಿಗಳೇ. ಬೆಳ್ತಂಗಡಿ ಪೊಲೀಸರು ಕಳೆದ 20 ವರ್ಷದ ಕೆಲಸ ಮಾಡಿದಂಥ ಎಂಟೈರ್ ಪೊಲೀಸರುಗಳು ಆರೋಪಿಗಳೇ. ಅವ್ರಿಗೂ ಸಮನ್ಸ್ ಮಾಡಿ ಕರ್ಸ್ಕೊಬೇಕು. ಗ್ರಾಮ ಪಂಚಾಯತಿ ಮೆಂಬರ್ಗಳು ಯಾರ್ಯಾರು ಅಲ್ಲಿ ಕೆಲಸ ಮಾಡಿದ್ರು ಲಾಸ್ಟ್ 20 ವರ್ಷದಲ್ಲಿ, ಅವರು ಕೂಡ ನೋಟಿಸ್ ಕೊಟ್ಟು ಅವ್ರನ್ನೂ ಕರ್ಸ್ಕೊಳ್ಬೇಕಾಗತ್ತೆ. ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಈ ಹೆಣಗಳನ್ನ ಊತಕ್ಕೆ ಹೆಂಗೆ ಬಿಟ್ಟರು, ಹೆಂಗೆ ಕಣ್ಮುಚ್ಕೊಂಡಿದ್ರು, 20 ವರ್ಷದಲ್ಲಿ ಕೆಲಸ ಮಾಡೋದು ಎಲ್ಲನೂ ಕರ್ಸ್ಕೊಳ್ಬೇಕಾಗತ್ತೆ. ಜೊತೆಯಲ್ಲಿ ಈ ಭೀಮಾ ಸ್ವಾಯಿಚ್ಛ ಹೇಳಿಕೆನ ಮೆನ್ಷನ್ ಮಾಡಿರೋ ಆರೋಪಿ ಅಂತ ಅವನೇ ಹೇಳ್ತಾನೆ, ಇವರೇ ಮಾಡಿರೋದು ಅಂತ. ಸರ್, ಅವ್ರಿಗೆ ಇಮ್ಮಿಡಿಯೇಟಾಗಿ ನೋಟಿಸ್ ಕೊಡಬೇಕು. ಯಾಕೆ ಅಂತಂದರೆ ಒಂದು ಮಟ್ಟಕ್ಕೆ ಅವ್ನು ಹೇಳಿದಂಥ ವಿಚಾರ ಎಸ್ಟಾಬ್ಲಿಷ್ ಆಗಿಬಿಟ್ಟಿದೆ. ಈಗ ಆ ಎಸ್ಟಾಬ್ಲಿಷ್ ವಿಚಾರಕ್ಕೆ ಯಾರ ಮೇಲೆ ಆರೋಪ ಮಾಡಿದಾನಲ್ಲ ಅವ್ರಿಗೆ ಸಮನ್ಸ್ ಕೊಟ್ಟು ಅವ್ರ ಬಾಯಿ ಬಿಡಿಸ್ಬೇಕು. ಎಲ್ಲೆಲ್ಲಿ ರೇಪ್ ಮಾಡಿದ್ವಿ ನೀವು, ಎಲ್ಲೆಲ್ಲಿ ಬಟ್ಟೆ ಬಿಚ್ಚಿದ್ರಿ, ಎಷ್ಟೆಷ್ಟು ದಿನ ಕಟ್ಟಾಕಿದ್ರಿ ಆ ಹೆಣ್ಮಕ್ಳನ್ನು, ಯಾವ್ಯಾವ ರೀತಿ ಅತ್ಯಾಚಾರ ಮಾಡಿದ್ರಿ, ಆಮೇಲೆ ಸಾಯಿಸೋಕ್ಕೆ ಏನೇನು ಬಳಸಿದ್ರಿ, ಯಾವ ರೂಮಲ್ಲಿ ಸಾಯಿಸಿದ್ರಿ. ಸರ್, ಈಗ ಅವ್ರನ್ನ ತನಿಖೆ ಮಾಡಬೇಕಾರೋದು ಸರ್. ಡೈರೆಕ್ಷನ್ ಅಷ್ಟು ಗೋ ದಟ್. ಆವಾಗಲೇ ಈ ತನಿಖೆಗೆ ಒಂದು ಅರ್ಥ ಬರೋದು. ಬರೀ ಹೆಣಗಳನ್ನ ಹುಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಹೆಣ ಹುಡುಕ್ತಾ ಇರಲಿ, ನಾವು ಅದ್ರ ಬಗ್ಗೆ ನಾವೇನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ಬಟ್ ಆದರೆ SIT ಅವರು ನೋಟಿಸನ್ನು ಕೊಡಬೇಕಾದ ಕಾರ್ಯನೂ ಮಾಡಬೇಕಾಗುತ್ತೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್ ಅಂದರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್.